ಐಫೋನ್ ನೋಡ್ತಾ ಖುಷಿಯಲ್ಲಿ ನಿಂತಿದ್ದು ನನಗೆ ಮತ್ತೆ ಒಂದು ಶಾಕು. ಯಾಕೆಂದರೆ ಐಫೋನೇ ದೊಡ್ಡ ಗಿಫ್ಟು. ಇನ್ನೊಂದು ದೊಡ್ಡ ಗಿಫ್ಟ್ ತಂದರು. ತುಂಬ ಖುಷಿಯಾಯಿತು. ಅನ್ಎಕ್ಸ್ಪೆಕ್ಟೆಡು ನಿಜವಾಗ್ಲೂ ಹೇಳಬೇಕು ಅಂದರೆ. ಸೆಲೆಕ್ಟ್ ಮಾಡಿಟ್ಟಿದ್ವಿ, ಬಟ್ ನಾನು ತಗೊಂಡಿರಲಿಲ್ಲ. ತುಂಬ ಅಂದರೆ ತುಂಬ ಖುಷಿಯಾಗೋಯಿತು ನನಗೆ ನೆಕ್ಲೆಸ್ ನೋಡಿದ ತಕ್ಷಣ. ಎಷ್ಟು ಖುಷಿಯಾಯಿತು ಅಂದರೆ, ಇವಾಗ ರೀಸೆಂಟಾಗಿ ತಾನೇ ಕೊಡಿಸಿದ್ರು. ಯಾವಾಗ ಅಂದರೆ ಭೀಮ್ ಅಮಾವಾಸ್ಯೆಗೆ ಮತ್ತೆ ಕೊಡಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಲಾಸ್ಟ್ ಗಿಫ್ಟ್ ಅಂತೂ ಲಾಸ್ಟ್ ಗಿಫ್ಟ್ ಅಂತ ಹೇಳೋದಕ್ಕಾಗೋದಿಲ್ಲ ಇದನ್ನು. ಅಷ್ಟು ಇದಾಗಿ ಕೊಟ್ಟರು. ನಿಜವಾಗ್ಲೂ ಖುಷಿ ಆಯಿತು. ಏನು ಹೇಳಿದ್ರು ಅಂದರೆ, ನಿನಗಿಷ್ಟ ಬಂದಿದ್ದು ಏನಾದರೂ ತಗೋ, ಎಲ್ಲ ನನಗಿಷ್ಟ ಬಂದಿದ್ದು ತಂದಿದ್ದೀನಿ ಅಂತ. ನಿಜವಾಗ್ಲೂ ತುಂಬ ಖುಷಿಯಾಗೋಯಿತು. ನಾನು ಎಣಿಸ್ತಾ ನಿಂತಿದ್ದೆ, ಎಷ್ಟು ಕೊಟ್ಟಿದ್ದಾರೆ, ನಿಜವಾಗ್ಲೂ ಇಷ್ಟೆಲ್ಲ ಗಿಫ್ಟ್ ಕೊಟ್ಬಿಟ್ಟು ಮತ್ತೆ ಇಷ್ಟೊಂದು ಅಮೌಂಟ್ ಕೊಟ್ಟಿದ್ದಾರಾ ಅಂತ. ಒಂದೇ ಮಾತು ಹೇಳಿದ್ದು, ಎಲ್ಲ ನನಗಿಷ್ಟವಾಗಿರೋ ತಂದಿದ್ದೀನಿ, ನಿನಗಿಷ್ಟ ಬಂದಿದ್ದು ಏನಾದ್ರೂ ತಗೋ, ಅದಕ್ಕೋಸ್ಕರ ಅಂತ 3 ಲಕ್ಷ ದುಡ್ಡು ಕೊಟ್ಟಿದ್ರು. 3 ಲಕ್ಷ ದುಡ್ಡನ್ನು ನಾನು ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಎಷ್ಟು ಸಲ ಎಣಿಸಿದ್ರು 3 ಲಕ್ಷ ಬರ್ದಾಯಿತು. ಆದ್ರೂ ಇಷ್ಟೊಂದು ಸಿಗ್ತಲ್ಲ ಅಂತ ತುಂಬ ಖುಷಿಯಾಗೋಯಿತು. ಇನ್ನೂ ಬರ್ತೇನೋ ಅಂತ ನೋಡ್ತಾ ನಿಂತಿದ್ರೆ ನಿಜವಾಗ್ಲೂ ಇನ್ನೊಂದು ಗಿಫ್ಟ್ ಬಂತು. ಇದೇ ತುಂಬ ಇಷ್ಟವಾಗಿದ್ದು ಗಿಫ್ಟು. ಅದೇನೆಂದರೆ ಮಲ್ಲಿಗೆ ಹೂವು. ಎಷ್ಟು ಮಲ್ಲಿಗೆ ಹೂವು ತಂದಿದ್ದಾರೆ. ನನಗೆ ಕೂದಲು ಬಾಬ್ ಕಟ್ ಮಾಡಿಸಿ ತುಂಡ ಬೇರೆ, ಆದ್ರೂ ಇಷ್ಟೊಂದು ಹೂವು ನನ್ನ ಫ್ರೆಂಡು ತಂದಿದ್ದಾನೆ, ಇವರು ತಂದಿದ್ದಾರೆ. ತುಂಬ ಖುಷಿಯಾಗೋಯಿತು ನನಗಂತೂ. ಎಲ್ಲ ಕಟ್ಟಿಟ್ಬಿಟ್ಟು ನಾನು ಹೇಳೋ ಮಾತೇನು ಗೊತ್ತಾ, ಇದೆಲ್ಲ ನನಗೇನೆ ಅಂದ್ಕೊಂಡು ನಿಂತಿದ್ದೆ ನಾನು. ತುಂಬ ಖುಷಿಯಾಯಿತು. ವಿಶ್ ಮಾಡಿದವ್ರಿಗೆ